ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂಡಿಯಾದಲ್ಲಿ ಟ್ರಾಫಿಕ್ ಪೊಲೀಸರ ಕಿರಿಕಿರಿಯಿಂದಲೇ ಅಮಾಯಕ ಪುಟ್ಟ ಪಾಪು ಬಲಿಯಾಯಿತು. ಇದೀಗ ದಿಢೀರ್ ವಾಹನಗಳನ್ನು ಅಡ್ಡಗಟ್ಟೋದು, ಬ್ರೇಕ್ ಹಾಕೋದಿದೆಯಲ್ಲ, ಅಂಥದಕ್ಕೆ ತಡೆ ಒಡ್ಡಲೇಬೇಕಾಗಿದೆ. ಈ ಕಾರಣದಿಂದಾಗಿ ಇದೀಗ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನೀವು ಗಮನಿಸಿರ್ತೀರಿ, ಟ್ರಾಫಿಕ್ಗಳಲ್ಲಿ ಪೊಲೀಸರು ಯಾರೋ ಒಬ್ಬ ಹೆಲ್ಮೆಟ್ ಹಾಕಿಲ್ಲ ಅಂದರೆ, ಅಥವಾ ಅವನು ಹಿಂದೆ ಕುಳಿತಿರುವ ವ್ಯಕ್ತಿಯು ಕೂಡ ಹೆಲ್ಮೆಟ್ ಹಾಕಿಲ್ಲ ಅಂದರೆ, ಅಥವಾ ಡಿಫೆಕ್ಟ್ ನೇಮ್ ಪ್ಲೇಟ್ ಇದ್ದರೆ ಹಿಂದೆ ಅಟ್ಟಾಡಿಸಿಕೊಂಡು ಹೋಗ್ತಾರೆ. ಯಾರೋ ಒಬ್ಬ ದೊಡ್ಡ ಕಳ್ಳನ ಹಿಡಿಯುವ ರೀತಿಯಲ್ಲಿ, ಕೊಲೆಗಡಕನ ಹಿಡಿಯುವ ರೀತಿಯಲ್ಲಿ ಪೊಲೀಸರು ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಅವರ ಮೈ ಮೇಲೆ ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡುವಂಥ ಟ್ರಾಫಿಕ್ ಪೊಲೀಸರನ್ನು ನಾವು ಗಮನಿಸಿದ್ದೇವೆ. ಟ್ರಾಫಿಕ್ ಪೊಲೀಸರು ಕೂಡ ಈ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರಿಗೆ ದಂಡ ಹಾಕಬೇಕು ಅಂತ ಹೋಗುವಂಥ ಆ ಸ್ಪೀಡ್ನಲ್ಲಿ ಟ್ರಾಫಿಕ್ ಪೊಲೀಸರು ಜೀವ ಕಳೆದುಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ನೋಡಿದ್ವಿ ನಾವು, ಮಂಡ್ಯದಲ್ಲಿ ಒಂದು ಪುಟ್ಟ ಪಾಪು ಟ್ರಾಫಿಕ್ ಪೊಲೀಸರ ಸಮಸ್ಯೆಯ ಕಾರಣಕ್ಕಾಗಿ, ಟ್ರಾಫಿಕ್ ಪೊಲೀಸರ ತಪ್ಪಿನ ಕಾರಣಕ್ಕಾಗಿ ಆ ಏನೂ ಅರಿಯದಂಥ ಪುಟ್ಟ ಕಂದಮ್ಮ ಬಲಿಯಾಗಿ ಹೋಯಿತು. ಅಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಎನ್ನುವ ಕಾರಣಕ್ಕಾಗಿ ಸಂಚಾರಿ ಸುರಕ್ಷತಾ ಕ್ರಮಗಳ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ತಪಾಸಣೆ ವೇಳೆ ಮಗು ಸಾವು ಬಳಿಕ ಎಚ್ಚೆತ್ತುಕೊಂಡಿದೆ ಇಲಾಖೆ. ಕಾರಣವಿಲ್ಲದೆ ವಾಹನಗಳನ್ನು ತಡೀಬಾರ್ದು, ನಿಯಮ ಉಲ್ಲಂಘನೆ ಆದರೆ ಮಾತ್ರ ತಡಿಬೇಕು ಅಂತ ಹೇಳಿದ್ದಾರೆ. ಜಿಗ್ಜಾಗ್ ರೀತಿ ಬ್ಯಾರಿಕೇಡ್ ಹಾಕಬಾರ್ದು, ರಸ್ತೆಗೆ ಅಡ್ಡ ಬಂದು ವಾಹನವನ್ನು ನಿಲ್ಲಿಸಬಾರ್ದು, ಬೈಕ್ ಹಿಂಬದಿ ಸವಾರನನ್ನು ಎಳಿಬಾರ್ದು, ತಪಾಸಣೆ ವೇಳೆ ವಾಹನದ ಕೀಯನ್ನು ತೆಗೆಯುವಂತಿಲ್ಲ. ನೋಡಿ, ಗಮನಿಸಿ, ನೀವು ಪೊಲೀಸರಿಗೆ ಮಹಾನಿರ್ದೇಶಕ ಸಲೀಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ವಾಹನವನ್ನು ನೀವು ಫಸ್ಟ್ ಪೊಲೀಸರು ತಡೆದ್ರೆ, ಪೊಲೀಸರು ಮಾಡುವಂಥ ಮೊದಲ ಕೆಲಸ ಅಂದರೆ ಕೀ ಕಿತ್ಕೊಳ್ಳೋದು, ಇಂಜಿನ್ ಆಫ್ ಮಾಡೋದು, ಕೀ ಕಿತ್ಕೊಳ್ಳೋದು, ಹೋಗಿ ದೂರ ನಿಂತ್ಕೊಳ್ಳೋದು. ಅವನಿಂದ ಹೋಗಿ ಅಲ್ಲಿಗಿಂಚ್ಕೊಂಡು, ಸರ್ ಇಲ್ಲ ಏನೋ ಆಗಿಬಿಟ್ಟಿದೆ ಬಿಟ್ಬಿಡಿ, ತಪ್ಪಾಗಿದೆ ಅಂಥೇಳಿ ದಂಡ ಕಟ್ಟಿಸ್ಕೊಂಡು, ಅಥವಾ ಅವನ ಜೇಬಿಗೆ ಒಂದು 100-200 ತುರ್ಕಿಯೋ ಬರುವಂಥ ಪದ್ಧತಿ ನಮ್ಮಲ್ಲಿದೆ. ಅಂಥ ಘಟನೆಗಳು ಮರುಕಳಿಸಬಾರ್ದು. ಆಮೇಲೆ ಸುಖ ಸುಮ್ಮನೆ ನಿಲ್ಲಿಸಬಾರ್ದು. ಅವನು ಹೆಲ್ಮೆಟ್ ಹಾಕೊಂಡಿದ್ದ, ಕರೆಕ್ಟಾಗಿದ್ದ, ಹೋಗ್ತಾ ಇದ್ದ ಅಂದರೆ ಸುಮ್ಮನೆ ತಡೆಯೋದು. ನಿಂದು ಇನ್ಶೂರೆನ್ಸ್ ಇದೆಯೇನಪ್ಪ, ಎಲ್ಲಿ ನಿಂದು ಪೊಲ್ಯೂಷನ್ ಇದೆಲ್ಲಿ ಸರ್ಟಿಫಿಕೇಟ್ ಎಲ್ಲಿ ಅಂತ ಕೇಳೋದು, ನಿನ್ನ ಡಿ ಎಲ್ ಎಲ್ಲಿ ಅಂತ ಕೇಳೋದು. ಹೀಗೆ ಸುಖ ಸುಮ್ಮನೆ ನಿಲ್ಲಿಸಿ ಕಿರಿಕಿರಿ ಕೊಡೋ ಘಟನೆಗಳಿದ್ದಾವಲ್ಲ, ಈ ಘಟನೆಯಿಂದ ಅನೇಕ ಬೈಕ್ ಸವಾರರು ಅಥವಾ ವಾಹನ ಸವಾರರು ಪರದಾಡಿ ಹೋಗಿದ್ದಾರೆ, ಪ್ರಾಣ ಕಳೆದುಕೊಂಡಿದ್ದಾರೆ, ಕೈಕಾಲು ಮುರಿದುಕೊಂಡಿದ್ದಾರೆ. ಅಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ರಾಜ್ಯದಲ್ಲಿ ಅಂತ ಹೇಳಿ ಇದೀಗ ಸಲೀಂ ಸ್ಟ್ರಿಕ್ಟಾಗಿ ಆದೇಶ ಮಾಡಿದ್ದಾರೆ. ಯಾವಾಗ ಅವಘಡಗಳು ನಡೆಯುತ್ತೋ, ಅಪಘಾತಗಳು ನಡೆಯುತ್ತೋ, ಆ ಸಂದರ್ಭದಲ್ಲಿ ಮಾತ್ರ ಇಲಾಖೆ ಎಚ್ಚೆತ್ಕೊಳ್ಳುತ್ತೆ. ಆ ನಂತರದಲ್ಲಿ ಮತ್ತೆ ಯಥಾ ರಾಜ ತಥಾ ಪ್ರಜಾ ಹಾಗೆ ಮುಂದುವರಿತಾ ಇರುತ್ತೆ. ಅದನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಈ ಸಲೀಂ ಅವರು ಕೊಟ್ಟಿರುವಂಥ ಸೂಚನೆಯನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ನೋಡಬೇಕಾಗಿದೆ. ನೀವು ಕೂಡ ವಾಹನ ಸವಾರರಾಗಿದ್ದರೆ, ನೀವು ಬೈಕ್ ಸವಾರರಾಗಿದ್ದರೆ, ನಿಮ್ಮನ್ನು ಸುಖ ಸುಮ್ಮನೆ ನಿಲ್ಲಿಸಿದರೆ ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗೂ ಕೂಡ ಅಂಥ ಕಿರಿಕ್ ಮಾಡುವಂಥ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ.